ನಿನ್ನೆ ಒಂದು ಅಧಿವೇಶನದಲ್ಲಿ ಅದರ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಗಳು 11 ಜಾಕ್ವಾಲಗಳನ್ನು ಮತ್ತೆ ನವೀಕರಿಸಿ ಟೇಲೆಂಡದವರೆಗೆ ಎಲ್ಲ ಕಾವಲಿಗಳನ್ನು ಮಾಡಿ ಮತ್ತೆ ಮೊದಲಿನ ಸ್ಥಿತಿಯಲ್ಲಿ 55,000 ಎಕರೆನೂ ಮತ್ತೆ ನೀರಾವರಿ ಆಗುವಂಗೆ ಒಂದು ಕ್ರಮವನ್ನು ಜರುಗಿಸ್ತೇವೆ ಅಂತ ಈ ವರ್ಷದ ಬಜೆಟ್ದಾಗ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಅದನ್ನು ಹಟ್ಟುನು ರಿನಿವೇಷನ್ ಮಾಡಿ ಕಾವಲಿಗಳು ಇವನ್ನ ಏನು ರಿಪೇರಿ ಮಾಡಿಕೊಡ್ತಾವೆ ಅಂತಂದಾರಲ್ಲ, ಇದು ನಮ್ಮ ರೈತರಲ್ಲಿ ಸಂತಸ ಮೂಡಿಸುವಂಥ ವಿಷಯ. ರೈತರ ಪರವಾಗಿ ನಾನು ಮುಖ್ಯಮಂತ್ರಿಗಳಿಗೆ ಕೃತಜ್ಞತೆ ಸಲ್ಲಿಸುತ್ತೇನೆ. ಇದನ್ನು ಭಾಳ ಜವಾಬ್ದಾರಿ ತಗೊಂಡು ಅದರಲ್ಲಿ ಸಹಿತ ಸಂಗೊಳ್ಳಿ ರಾಯಣ್ಣನ ಊರು, ಆಮೇಲೆ ಬೆಳವಡಿ ಮಲ್ಲಮ್ಮನ ಊರು, ಕಿತ್ತೂರು ಚೆನ್ನಮ್ಮನ ಒಂದು ಊರು ಎಲ್ಲ ಇಲ್ಲೇ ಬರೋದ್ರಿಂದ ಮಾನ್ಯ ಮುಖ್ಯಮಂತ್ರಿಗಳು ಸಹಿತ ಈ ಒಂದು ಕ್ಷೇತ್ರದ ಬಗ್ಗೆ ಬಹಳ ಒಂದು ಅಭಿಮಾನ ಗೌರವ ಇಟ್ಕೊಂಡಿದ್ದಾರೆ. ಸರ್ಕಾರಿ ಯಂತ್ರಗಳನ್ನ, ಡಿಜಿಟಲ್ ಯಂತ್ರಗಳನ್ನ ಸರ್ಕಾರಿ ಸಕ್ಕರೆ ಕಾರ್ಖಾನೆಗಳ ಆವರಣದಲ್ಲಿ ಅದನ್ನ ಮಷೀನ್ ಹಾಕೋದ್ರಿಂದ ಅದು ಸಾಕಷ್ಟು ಪ್ರಮಾಣದಲ್ಲಿ ರೈತರಿಗೆ ಗೊತ್ತಾಗದಂಗೆ ಇಂಡೈರೆಕ್ಟ್ ಆಗಿ ಅವ್ರಿಗೆ ಸಾಕಷ್ಟು ಪ್ರಮಾಣದಲ್ಲಿ ಲಾಭ ಆಗುವಂತಹದ್ದು ಸನ್ನಿವೇಶಗಳನ್ನ ನಾವು ಈ ಬಜೆಟ್ ಮುಖಾಂತರ ಅವ್ರು ತಗೊಂಡಂತ ನಿರ್ಣಯದ ಬಗ್ಗೆ ಎಲ್ಲರಿಗೂ ಒಂದು ಹೆಮ್ಮೆಯ ವಿಷಯ. ಇನ್ನೇ ದಿನ ನಮ್ಮ ರಾಜ್ಯದ ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಬಜೆಟ್ ಅಧಿವೇಶನವನ್ನು ಮಂಡನೆ ಮಾಡಿದರು. ಈ ಒಂದು ಬಜೆಟ್ ಅಧಿವೇಶನದಲ್ಲಿ ನಮ್ಮ ಭಾಗಕ್ಕೆ ಯಾವ್ಯಾವ ಥರದ ಲಾಭಗಳು ಲಭ್ಯ ಆಗಿದ್ದಾವೆ ಅಂತಕ್ಕಂಥದ್ರ ಬಗ್ಗೆ ಚರ್ಚೆ ಮಾಡೋದಕ್ಕೆ ನಮ್ಮ ಮಲಪ್ರಭಾ ಅಚ್ಚುಕಟ್ಟು ಪ್ರದೇಶದ ನಿರ್ದೇಶಕರು ನಮ್ಮ ಚನ್ನಪ್ಪ ಬೂದಿಹಾಳ್ ಅವರು, ನಮ್ಮ ಭಾಗದ ಹಿರಿಯರಾಗಿರ್ತಕ್ಕಂಥ ವೀರನಗೌಡ ಪಾಟೀಲರು, ಆಮೇಲೆ ನಮ್ಮ ಭಾಗದ ಇನ್ನೊಬ್ಬ ಹಿರಿಯರು ಸಿದ್ನಾಳ್ ಅವರು ಈ ಒಂದು ಚರ್ಚಾಗೋಷ್ಠಿಯಲ್ಲಿ ಭಾಗವಹಿಸ್ತಾ ಇದ್ದೀವಿ. ಒಂದೊಂದಾಗಿ ವಿಷಯಗಳನ್ನು ನಾವು ಮಂಡಿಸ್ತಾ ಹೋಗ್ತಾ ಇದ್ದೀವಿ. ಮೊಟ್ಟ ಮೊದಲನೇದಾಗಿ ಬೈಲುಹೊಂಗಲ ತಾಲೂಕು ಅಂತಕ್ಕಂಥದ್ದು ಮಲಪ್ರಭಾ ನದಿಯ ಎರಡೂ ದಂಡೆಯಲ್ಲಿ ಬರ್ತಕ್ಕಂಥ ಒಂದು ನೀರಾವರಿ ಪ್ರದೇಶ ಆಗಿದೆ. ಇಲ್ಲಿ 1973ರಲ್ಲಿ 11 ಲಿಫ್ಟ್ ಇರಿಗೇಷನ್ಗಳ ಮೂಲಕ ಹಿನ್ನೀರಿನ ಒಂದು ನೀರಾವರಿ ಯೋಜನೆಯನ್ನು ಮಾಡಿದರು. ಅದು ಸ್ಥಗಿತಗೊಂಡು 25 ವರ್ಷಗಳಾಗಿತ್ತು. ಇದರಿಂದ ನಮ್ಮ ಭಾಗದ 55,000 ಎಕರೆ ನೀರಾವರಿ ಆಗ್ತಕ್ಕಂಥ ಭೂಮಿ ನೀರಾವರಿಯಿಂದ ವಂಚಿತ ಆಗಿತ್ತು. ಇದರ ಬಗ್ಗೆ ಸಾಕಷ್ಟು ಹೋರಾಟಗಳು, ಆಮೇಲೆ ಇಲ್ಲಿ ಜನ ಅದರ ಬಗ್ಗೆ ಮತ್ತದನ್ನು ನೀರಾವರಿ ಮಾಡ್ಕೋಬೇಕು ಅಂತಕ್ಕಂಥ ಪ್ರಯತ್ನಗಳು ಸಾಕಷ್ಟು ಆಗಿದ್ದು. ಅದ್ರ ಬಗ್ಗೆ ಇಲ್ಲಿ ತನಕ ಯಾರೂ ಅದನ್ನು ಈ ಒಂದು ಹಂತದವರೆಗೆ ತಂದಿರಲಿಲ್ಲ. ಹಾಗೆ ಚರ್ಚೆ ಆಗ್ತಿತ್ತು, ಬಿಡ್ತಿತ್ತು. ಈಗ ನಿನ್ನೆ ಒಂದು ಅಧಿವೇಶನದಲ್ಲಿ ಅದರ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಗಳು 11 ಜಾಕ್ವಾಲಗಳನ್ನು ಮತ್ತೆ ನವೀಕರಿಸಿ ಟೇಲೆಂಡದವರೆಗೆ ಎಲ್ಲ ಕಾವಲಿಗಳನ್ನು ಮಾಡಿ ಮತ್ತೆ ಮೊದಲಿನ ಸ್ಥಿತಿಯಲ್ಲಿ 55,000 ಎಕರೆನೂ ಮತ್ತೆ ನೀರಾವರಿ ಆಗುವಂಗೆ ಒಂದು ಕ್ರಮವನ್ನು ಜರುಗಿಸ್ತೇವೆ ಅಂಥೇಳಿ ಅಧಿವೇಶನದಲ್ಲಿ ಘೋಷಣೆ ಮಾಡಿದರು. ಆ ಕುರಿತು ಅಚ್ಚುಕಟ್ಟು ಪ್ರದೇಶದ ದಿಗ್ದರ್ಶಕರಾಗಿರ್ತಕ್ಕಂಥ ಚನ್ನಪ್ಪ ಬೂದಿಹಾಳ್ ಅವರು ತಮ್ಮ ಅಭಿಪ್ರಾಯವನ್ನು ಹೇಳಬೇಕಂತೇಳಿ ನಾನು ಕೇಳ್ಕೊಳ್ತೇನೆ. ಸಾಧಾರಣವಾಗಿ ಮಲಪ್ರಭಾ ಹಿನ್ನೀರಿಗೆ 11 ಜಾಕ್ವಾಲಗಳು ನಮ್ಮ ಗೌಡರು ಹೇಳಿದಂಗೆ 73ರಲ್ಲಿ ಸ್ಟಾರ್ಟ್ ಆಗಿ ಕೆಲಸ ಸತತ ಒಂದು 8-10 ವರ್ಷ ಅವು ಸರಿಯಾಗಿ ನಡೆದು, ಆಮೇಲೆ ಕ್ರಮೇಣ ಅವು ರಿಪೇರಿಗೆ ಬಂದು ಒಂದು ಸ್ವಲ್ಪ ರೈತರಿಗೆ ಅದು ಹಿನ್ನಡೆ ಆಗಾಕೈತಿ. ಹಿನ್ನಡೆ ಆಗೋದ್ರಿಂದ ಅದನ್ನು ರೈತರ ರಗಡೆ ಹೋರಾಟ ಮಾಡಿದ್ರು, ಮುಂದೆ ಎಲ್ಲ ಕಡೆ ಇದನ್ನು ಮಾಡಿದ್ರು, ಮನವಿ ಕೊಟ್ಟರು, ಅದನ್ನು ಮಾಡಿದ್ರು, ಏನು ಮಾಡಿದ್ರು ಅನ್ನೋ ಅದು ಆಗಿರ್ಕಿಲ್ಲ. ಸಾಧಾರಣ ಈಗ 45 ವರ್ಷದ ಹಿಂದಿನ ಪಂಪ್ನ ಅದಾವ. ಈಗ ಸದ್ಯ ಅವು ರೇಜಿಂಗ್ಮೆಂಟ್ ಪೈಪ್ ಅಂತಂದ್ರೆ ಹೊಳಿ ಅಂತ ಹಿಡಿದ ಕಾಸ ಮುಂದೆ ಡಿಸ್ಟ್ರಿಬ್ಯೂಟ್ ಇದ್ರ ಮಟನೂ 1 ಕಿಲೋಮೀಟ್ರ್ ರೇಜಿಂಗ್ಮೆಂಟ್ ಪೈಪ್ ಅದಾವೆ. ಅವು ಒಡ ಸೋರಿ ಮಟ್ಟಿ ಇವು ಆಗಿದಾವೆ. ಮತ್ತು ಹಳಿ ಪದ್ಧತಿ ಇವು ಅದಾವು, ಏನು ಮೋಟ್ರ್ಗಳು. ಅವನ್ನ ಬದಲಾಡ್ಸಕ್ಕೆ ನಾವು ರಗಡೆ ಹೋರಾಟ ಮಾಡಿದ್ದು ಯಾರಂತ ನೀರು ಬಳಕೆದಾರ ಸಹಕಾರಿ ಸಂಘಗಳ ಮಹಾಮಂಡಳದವರು ನಿರ್ದೇಶಕರು ಎಲ್ಲರೂ ಒಟ್ಟಾಗಿ ಹೋರಾಟ ಮಾಡಿದ್ರು ಕೂಡ ಅದನ್ನು ಎಸ್ಟಿಮೇಟ್ ಮಾಡಿ ಮಟ್ಟಿ ಎಲ್ಲ ಇಟ್ಟಿದ್ರು. ಆದರೂ ಕೂಡ ಅದು ನೆನಗುದಿಗೆ ಬಿದ್ದ 10-15 ವರ್ಷ ಆಗೈತಿ. ಈಗ ನಿನ್ನೆ ಈ ವರ್ಷದ ಬಜೆಟ್ದಾಗ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಅದನ್ನು ಹಟ್ಟುನು ರಿನಿವೇಷನ್ ಮಾಡಿ ಕಾವಲಿಗಳು ಇವನ್ನ ಏನು ರಿಪೇರಿ ಮಾಡಿಕೊಡ್ತಾವೆ ಅಂತಂದಾರಲ್ಲ, ಇದು ನಮ್ಮ ರೈತರಲ್ಲಿ ಸಂತಸ ಮೂಡಿಸುವಂಥ ವಿಷಯ.
ಮತ್ತು ಇದು ಈ ಬಜೆಟ್ ಬಗ್ಗೆ ನಾನು ಒಂದು ಇದನ್ನು ಹೇಳ್ಬೇಕಂತಂದ್ರೆ ನಮ್ಮ ನೀರು ಬಳಕೆದಾರ ಸಂಘಗಳು, ಮುಂದೆ ಮಹಾಮಂಡಳದ ನಿರ್ದೇಶಕರು ಹಾಗೂ ಎಲ್ಲ ನಮ್ಮ ನೀರಾವರಿ ಇದಕ್ಕೆ ಒಳಪಡುವಂಥ ರೈತರ ಪರವಾಗಿ ನಾನು ಮುಖ್ಯಮಂತ್ರಿಗಳಿಗೆ ಕೃತಜ್ಞತೆ ಸಲ್ಲಿಸುತ್ತೇನೆ. ಈ ಒಂದು ನೀರಾವರಿ ಯೋಜನೆ ಪ್ರಾರಂಭ ಆಗೋದ್ರಿಂದ ಬೈಲುಂಗಲ್ ವಿಧಾನಸಭಾ ಮತಕ್ಷೇತ್ರದ 55,000 ಎಕರೆ ಭೂಮಿ ಮತ್ತು ಮರು ನೀರಾವರಿಯನ್ನು ಪಡೆಯುತ್ತೈತಿ. ಎರಡು ತಾಲೂಕು ಬರ್ತಾವೆ. ಅದರಲ್ಲಿ ಸಹಿತ ಅದು ಹೆಚ್ಚು ಕಡಿಮೆ ಈಗ ಸವದತ್ತಿ ಬೈಲುಂಗಲ್ MLA ಒಳಪಡ್ತೈತಿ. 55,000 ಎಕರೆ. ಈ ಒಂದು ಹಿನ್ನೆಲೆಯಲ್ಲಿ ಈ ಎಲ್ಲ ಸಹಾಯ ಮಾಡಿರ್ತಕ್ಕಂಥ ಈ ಭಾಗದ ಶಾಸಕರು ಇರಬಹುದು, ಅವರು ಸಹಿತ ಇದ್ರ ಬಗ್ಗೆ ಬಹಳ ಪ್ರಯತ್ನ ಮಾಡಿದ್ದಾರೆ. ಜೊತೆಗೆ ಮಾನ್ಯ ಮುಖ್ಯಮಂತ್ರಿಗಳು ಇದನ್ನು ಬಹಳ ಜವಾಬ್ದಾರಿ ತಗೊಂಡು, ಅದರಲ್ಲಿ ಸಹಿತ ಸಂಗೊಳ್ಳಿ ರಾಯಣ್ಣನ ಊರು, ಆಮೇಲೆ ಬೆಳವಡಿ ಮಲ್ಲಮ್ಮನ ಊರು, ಕಿತ್ತೂರು ಚೆನ್ನಮ್ಮನ ಒಂದು ಊರು ಎಲ್ಲ ಇಲ್ಲೇ ಬರೋದ್ರಿಂದ ಮಾನ್ಯ ಮುಖ್ಯಮಂತ್ರಿಗಳು ಸಹಿತ ಈ ಒಂದು ಕ್ಷೇತ್ರದ ಬಗ್ಗೆ ಬಹಳ ಒಂದು ಅಭಿಮಾನ, ಗೌರವ ಇಟ್ಕೊಂಡಿದ್ದಾರೆ. ಅವರು ಇಲ್ಲಿ ಸ್ಥಗಿತಗೊಂಡಿರ್ತಕ್ಕಂಥ, ಅಂದರೆ ಇದಕ್ಕೆ ಎಲ್ಲ ಮೂಲಭೂತ ಸೌಕರ್ಯಗಳು ಇದ್ದಾಗೂ ಸಹಿತ ನೀರಾವರಿ ಆಗದನ್ನು ಸ್ಥಗಿತಗೊಂಡಿತ್ತು. ಅಂಥದನ್ನು ಮನಗಂಡು ಅವರು ಇಂಥ ಒಂದು ಸಂದಿಗ್ಧ ಸ್ಥಿತಿಯಲ್ಲೂ ಸಹಿತ ಅದಕ್ಕೆ ಬೇಕಾಗ್ತಕ್ಕಂಥ ಎಲ್ಲ ಹಣಕಾಸಿನ ವ್ಯವಸ್ಥೆಯನ್ನು ಮಾಡೋದಾಗಿ ಅಧಿವೇಶನದಲ್ಲಿ ಘೋಷಣೆ ಮಾಡಿ ಒಂದು ಅನುಕೂಲತೆಯನ್ನು ಮಾಡಿದ್ದಾರೆ. ಅದಕ್ಕಾಗಿ ಈ ಭಾಗದ ರೈತಾಪಿ ವರ್ಗ, ಈ ನೀರಾವರಿ ಫಲಾನುಭವಿಗಳಾಗಿರ್ತಕ್ಕಂಥ, ಆಮೇಲೆ ಈ ಭಾಗದ ಏನು ರೈತರೇನಿದಾರಲ್ಲ ಅವರಿಗೆ ಕೃತಜ್ಞರಾಗಿರ್ತಾರೆ ಅಂತಕ್ಕಂಥ ಮಾತನ್ನು ನಾವು ಹೇಳೋದಕ್ಕೆ ಮರಿಬಾರ್ದಾಗತ್ತೆ. ಈಗ ಅವರು ಈ ಭಾಗದ ಜನರ ಪರವಾಗಿ ನಾವು ಮಾನ್ಯ ಮುಖ್ಯಮಂತ್ರಿಗಳಿಗೆ ಕೃತಜ್ಞತೆಯನ್ನು ಸಲ್ಲಿಸಬೇಕಾಗ್ತದೆ. ಈ ಅಂಥ ಕೆಲಸಗಳನ್ನು ಮಾಡಿದಾಗ ನಾವು ಅವ್ರ ಪ್ರಶಂಸೆ ಮಾಡದೇ ಇದ್ದರೆ ತಪ್ಪಾಗೋದಿಲ್ಲ. ಆಮೇಲೆ ಎರಡನೇ ವಿಷಯ, ಈ ಒಂದು ಪ್ರತಿಯೊಂದು ಶುಗರ್ ಫ್ಯಾಕ್ಟ್ರಿ ಈ ಕಬ್ಬಿನ ತೂಕದಲ್ಲಿ, ಅಂದರೆ ರೈತ ಕಬ್ಬು ಬೆಳೆಗಾರ ಕಬ್ಬನ್ನು ತೊಗೊಂಬಂದು ಫ್ಯಾಕ್ಟ್ರಿಗೆ ಹಚ್ತಿದ್ದ, ಆ ತೂಕದಲ್ಲಿ ಮೋಸ ಆಗ್ತಾ ಇದೆ ಅಂತಕ್ಕಂಥ ಚರ್ಚೆ ಸದನದಲ್ಲಿಯೂ ಸಹಿತ ಸಾಕಷ್ಟು ಸಲ ಆಗಿದೆ. ಸನ್ಮಾನ್ಯ ಲಕ್ಷ್ಮಣ ಸವದಿ ಅವರಾಗಿರ್ಬೋದು, ರಾಜು ಕಾಗೆ ಅವರಾಗಿರ್ಬೋದು, JT ಪಾಟೀಲ್ ಆಗಿರ್ಬೋದು, ಆಮೇಲೆ ಸಕ್ರಿಯ ಸಚಿವರಾಗಿರ್ತಕ್ಕಂಥ ಶಿವಾನಂದ ಪಾಟೀಲರು ಸಹಿತ ಇದ್ರ ಬಗ್ಗೆ ಸಕ್ರಿಯವಾದಂಥ ಚರ್ಚೆಗಳನ್ನು ಮಾಡಿ ಮೋಸ ಆಗೋದ್ರ ಬಗ್ಗೆ ಸ್ಪಷ್ಟೀಕರಣವನ್ನು ಸಹಿತ ಸರ್ಕಾರಕ್ಕೆ ಕೊಟ್ಟಿದ್ದರು. ಈ ಮೋಸವನ್ನು ಹೆಂಗೆ ನಿವಾರಣೆ ಮಾಡಬೇಕು ಅಂತಕ್ಕಂಥದ್ದು ಸಹಿತ ಚರ್ಚೆ ಆಗ್ತಾಯಿತ್ತು. ಶಿವಾನಂದ ಪಾಟೀಲರು ಸಕ್ಕರೆ ಮಂತ್ರಿ ಆದಮೇಲೆ ಅವರು ಪ್ರತಿಯೊಂದು ಶುಗರ್ ಫ್ಯಾಕ್ಟ್ರಿ ಮುಂದೆ, ಅಂದರೆ ವೇಬ್ರಿಜ್ನೊಳಗೆ ಮೋಸ ಆಗ್ತಾ ಇದೆ, ಸರ್ಕಾರದಿಂದ ನಾವು ವೇಬ್ರಿಜ್ ಹಾಕ್ತೇವೆ ಅಂತಕ್ಕಂಥ ವಿಷಯವನ್ನು ಆಗಾಗ ಹೇಳ್ತಾನೆ ಇದ್ರು. ಅದೇ ಪ್ರಕಾರ ಅವರು ಸಹಿತ ಮೊನ್ನೆ ಅಧಿವೇಶನದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳ ವತಿಯಿಂದ ಅದನ್ನು ಮಂಡನೆ ಮಾಡಿದ್ದಾರೆ. ಏನಂತಂದ್ರೆ ಪ್ರತಿಯೊಂದು ಶುಗರ್ ಫ್ಯಾಕ್ಟ್ರಿ ಮುಂಭಾಗದಲ್ಲಿ ಸರ್ಕಾರದ ಮಾಲೀಕತ್ವದಲ್ಲಿ ಸರ್ಕಾರದ ವತಿಯಿಂದನ ವೇಬ್ರಿಜ್ಗಳನ್ನು ನಿರ್ಮಿಸಿ, ಅದು ಡಿಜಿಟಲ್ ವೇಬ್ರಿಜ್ಗಳನ್ನು ಹಾಕಿ, ಅಲ್ಲಿ ಕಬ್ಬು ತುಂಬ್ಕೊಂಡು ಬರ್ತಕ್ಕಂಥ ಫ್ಯಾಕ್ಟ್ರಿಗೆ ಕಬ್ಬು ತುಂಬ್ಕೊಂಡು ಬರ್ತಕ್ಕಂಥ ಎಲ್ಲ ಕಬ್ಬು ತುಂಬಿರುವ ವಾಹನಗಳನ್ನು ಕಡ್ಡಾಯವಾಗಿ ಆ ವೇಬ್ರಿಜ್ನಲ್ಲಿ ತೂಕ ಮಾಡಿ, ತೂಕದ ದಾಖಲೆಯನ್ನು ಕೊಡ್ತಕ್ಕಂಥ ಜವಾಬ್ದಾರಿ ಅಲ್ಲಿಯ ಸ್ಥಳೀಯ APMCಗೆ ಕೊಟ್ಟಿದ್ರು. ಅಂದ್ರೆ ಇನ್ನು ಮೇಲೆ ರೈತ ಬೆಳೆದ ಕಬ್ಬಿನ ತೂಕದ ವ್ಯವಸ್ಥೆ, ಅಂದರೆ ತೂಕದ ಪಟ್ಟಿಯನ್ನು ಕೊಡ್ತಕ್ಕಂಥ ವ್ಯವಸ್ಥೆ APMCಯಿಂದ ಆಗ್ತಾಯಿದೆ. ಅದನ್ನು ಸಹಿತ ಮಾನ್ಯ ಮುಖ್ಯಮಂತ್ರಿಗಳು, ಸಾಕಷ್ಟು ಪ್ರಭಾವಿ ಶಾಸಕರು, ಸಚಿವರು ಅವರು ಶುಗರ್ ಫ್ಯಾಕ್ಟ್ರಿ ಇದ್ದಾಗ್ಯೂ ಸಹಿತ ಅದನ್ನೆಲ್ಲನೂ ಎದುರಿಸಿ ರೈತರ ಸಲುವಾಗಿ, ಕಬ್ಬು ಬೆಳೆಗಾರರ ಸಲುವಾಗಿ ಅವ್ರಿಗೆ ಆಗ್ತಕ್ಕಂಥ ಅನ್ಯಾಯ ಮತ್ತು ಮೋಸವನ್ನು ನಿವಾರಣೆ ಮಾಡಬೇಕು ಅನ್ನುವಂಥ ಉದ್ದೇಶದಿಂದ ಮಾನ್ಯ ಮುಖ್ಯಮಂತ್ರಿಗಳು ಕೈಗೊಂಡಂಥ ಈ ಒಂದು ದಿಟ್ಟ ನಿರ್ಧಾರ ಏನೈತಿಲ್ಲ, ಇದನ್ನು ಕಬ್ಬು ಬೆಳೆಗಾರರಿಗೆ ಏನು ಮಾಡಿದ್ರು ಅವರು ಕಬ್ಬು ಬೆಳೆಗಾರರಂತೂ ಸಿದ್ದರಾಮಯ್ಯನವ್ರಿಗೆ ಚಿರುಣಿಯಾಗಿ ಇರಬೇಕಾಗ್ತದೆ. ಯಾಕಂತಂದರೆ ಕಬ್ಬಿನಲ್ಲಿ ಭಾಳ ಮೋಸ ಆಗ್ತಾಯಿತ್ತು, ಇದ್ರ ಬಗ್ಗೆ ಚರ್ಚೆನೂ ಆಗಿದೆ. ಇಂಥ ಒಂದು ಸ್ಥಿತಿಯಲ್ಲಿ ಅವ್ರದ್ದೇ ಆದ ಸರ್ಕಾರದವರು ಇರ್ಬೋದು, ಹಿಂದಿನ BJP ಸರ್ಕಾರದವರು ಇರ್ಬೋದು, ಪ್ರಭಾವಿಗಳು ಸಾಕಷ್ಟು ಇದ್ರ ಬಗ್ಗೆ ಇದ್ದಾಗ್ಯೂ ಸಹಿತ ಶುಗರ್ ಲಾಬಿ ಅಂತಕ್ಕಂಥದ್ದು ಇದರ ವಿರುದ್ಧ ಸಾಕಷ್ಟು ಹೆಣಗಾಡ್ತಾ ಇದ್ದರೂ ಸಹಿತ ಅದನ್ನೆಲ್ಲನೂ ಧಿಕ್ಕರಿಸಿ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಸಕ್ಕರೆ ಸಚಿವರಾದಂಥ ಶಿವಾನಂದ ಪಾಟೀಲರು ಬಹಳ ಒಂದು ದಿಟ್ಟ ನಿರ್ಧಾರವನ್ನು ತಗೊಂಡಿದ್ದಾರೆ. ಅದರಿಂದ ಕರ್ನಾಟಕ ರಾಜ್ಯದ ಎಲ್ಲ ಕಬ್ಬು ಬೆಳೆಗಾರರಿಗೂ ಸಹಿತ ಪಾರದರ್ಶಕವಾದಂಥ ತೂಕ ಸಿಕ್ಕು
ಅವ್ರಿಗೆ ಪಾಪ ಅವ್ರು ಬೆಳೆದಂಥ ಕಬ್ಬಿಗೆ ಒಂದು ಪಾರದರ್ಶಕ ದರ ಏನಾದರೂ ಇರಲಿ, ಪಾರದರ್ಶಕ ತೂಕ ಸಿಕ್ಕರೆ ಸಾಕು, ಅಷ್ಟರ ಮೇಲೆ ಸಾಕಷ್ಟು ರೈತರಿಗೆ ಅನುಕೂಲ ಆಗ್ತೈತಿ. ಈ ಒಂದು ದಿಟ್ಟ ನಿರ್ಧಾರವನ್ನು ತಗೊಂಡಿರ್ತಕ್ಕಂಥ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾವು ಎಲ್ಲ ರಾಜ್ಯದ ಕಬ್ಬು ಬೆಳೆಗಾರರ ವತಿಯಿಂದ ತುಂಬ ಹೃದಯದ ಕೃತಜ್ಞತೆಗಳನ್ನು ಹೇಳಬೇಕಾಗ್ತೈತಿ. ಈ ಒಂದು ಅಧಿವೇಶನದ ವಿಷಯವನ್ನು ತಗೊಂಡಾಗ ಆ ಕುರಿತು ತಾವೇನು ಹೇಳ್ತೀರಿ ಅಂತ. ತೂಕದಲ್ಲಿ ಮೋಸ ಆಕತಿ. ಒಂದು ಟ್ರಿಪ್ಪಿಗೆ 3-4 ಟನ್ ಗಂಟ್ಲೆ ಲಾಸ್ ಆಕೈತೆ ಅಂತ ಹೇಳಿ ಕಾಸ ರೈತರು ಭಯಂಕರ ಇದರ ಬಗ್ಗೆ ಚಳವಳಿ ಆಯ್ತು, ಇದಾಯ್ತು, ಭಯಂಕರ ರಗಡ ಹೋರಾಟ ಮಾಡಿದ್ರು. ಆದರೂ ಕೂಡ ಅದಕ್ಕೆ ಬೆಲೆನೇ ಸಿಕ್ಕಿರ್ಕಿಲ್ಲ ಅವ್ರ ಹೋರಾಟಕ್ಕೆ. ಈಗ ಏನೈತಲ್ಲ, ಈಗ ಸಿದ್ದರಾಮಯ್ಯನವರು ಇದನ್ನು ಪಾರದರ್ಶಕವಾಗಿ ಮಾಡಬೇಕು, ಇದನ್ನು ರೈತರಿಗೆ ಅನ್ಯಾಯ ಆಗೋದನ್ನು ಮನಗಂಡು ಮುಂದೆ ಏನೇ ಇದಿದ್ರು ಸದ್ಯಕ್ಕ ತೊಡಕುಗಳು ಇದ್ರೂ ಸದ್ಯಕ್ಕ ಫ್ಯಾಕ್ಟ್ರಿ ಮುಂದರನ ಒಂದು ಇಲೆಕ್ಟ್ರಾನಿಕ್ ಇದು ಬ್ರಿಡ್ಜ್, ಡಿಜಿಟಲ್ ಬ್ರಿಡ್ಜ್ ಮಾಡಿದ್ದು ಇದು ಸಂತಸ ಸುದ್ದಿ. ಇದರ ಬಗ್ಗೆ ನಾವು ನೀರಾವರಿ ಇದರಿಂದ ಎಲ್ಲ ರೈತರನ್ನ ಹೇಳಬೇಕಂತಂದ್ರೆ ಸಿದ್ದರಾಮಯ್ಯನವರಿಗೆ ನಾವು ಅನಂತ ಕೃತಜ್ಞತೆಗಳನ್ನು ಸಲ್ಲಿಸಾಕ ನಾವು ಇಚ್ಛೆ ಪಡ್ತಾವು. ಅದೇ ಪ್ರಕಾರ ಇನ್ನೂ ಅವ್ರ ಕಡೆಯಿಂದ ಕೆಲಸ ಇಂಥ ರೈತಾಪಿ ಕೆಲಸ ಇನ್ನಷ್ಟು ಸಾಕಷ್ಟು ಆಗಲಿ ಅಂತೇಳಿ ನಾ ಎಲ್ಲ ರೈತರ ಪರವಾಗಿ, ನಮ್ಮ ನೀರಾವರಿ ಸಂಘದ ಪರವಾಗಿ ಅವ್ರಿಗೆ ಕೃತಜ್ಞತೆ ಸಲ್ಲಿಸಿ ನಾವು ಇವತ್ತಿನ ದಿವಸ ಮೊನ್ನೆ ವಿಧಾನಸಭೆ ಬಜೆಟ್ ಅಧಿವೇಶನದೊಳಗೆ ಸನ್ಮಾನ್ಯ ಜನಪ್ರಿಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಒಂದು ಕಟ್ಟುನಿಟ್ಟಾದ ಒಂದು ಆದೇಶಗಳನ್ನು ಪಾಲಿಸುವಂಥ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಇದು ಜಾತಿ ಕುಲ ಇದು ಅದಕ್ಕೆ ಯಾವುದಕ್ಕೂ ಸಂಬಂಧ ಇಲ್ಲ. ರೈತರ ಪರವಾಗಿ ವೇ ಬ್ರಿಡ್ಜ್ ಮಾಡಿದರು. ರೈತರಿಗೆ ಆಗುವಂಥ ಕಾರ್ಖಾನೆಗಳಿಂದ ಅಥವಾ ರೈತರಿಗೆ ಮೋಸ ಆಗುವಂಥದ್ದನ್ನು ಅವಾಯ್ಡ್ ಮಾಡೋಕ್ಕೆ ಅದಕ್ಕೆ ಎಲ್ಲ ನಮ್ಮ ಶಾಸಕರು, ಸಂಸದರು, ನಮ್ಮ ಶಾಸಕರು, ಮಂತ್ರಿ ವರ್ಯರು ಅಷ್ಟರ ಜೊತೆ ಕೂಡಿ ಇದನ್ನು ಮಾಡಿಕೊಂಡು ಬೋಲ್ಡ್ ಡಿಸಿಷನ್ ಅದನ್ನಂತೂ ಒಂದು ದೃಢ ನಿರ್ಧಾರ ತೊಗೊಂಡು ಅದನ್ನೊಂದು ಮಾಡಿದರೆ ನಮ್ಮ ರೈತರಿಗೆ ಸಾಕಷ್ಟು ಪ್ರಮಾಣದಲ್ಲಿ ಕಬ್ಬಿನ ತೂಕದೊಳಗೆ ಮೋಸ ಆಗೋದನ್ನು ತಪ್ಪಿಸಿರ ಅದೊಂದು ದೊಡ್ಡ ಪ್ರಮಾಣದಲ್ಲಿ ರೈತರಿಗೆ ಸಹಾಯ. 2 ಟನ್ನು 1 ಟನ್ನು 3 ಟನ್ನು ಅಂದ್ರೆ ಸುಮಾರು ಒಬ್ಬ ರೈತರಿಗೆ ಒಂದು ಟ್ರಕ್ಗೆ ಅಥವಾ ಒಂದು ಟ್ರಿಪ್ಪಿಗೆ 3,000 ರಿಂದ 6,000 10,000 ತನಕ ಅದು ಮೋಸ ಆಗುವಂಥ ಸನ್ನಿವೇಶಗಳು ಸಾಕಷ್ಟು ಪ್ರಮಾಣದಲ್ಲಿ ನಾವು ಕಂಡಿದ್ದೇವೆ. ಅದನ್ನ ಕಡಾಖಂಡಿತವಾಗಿ ಇದನ್ನು ಮಾಡೋದಕ್ಕಿಂತ ನೇರವಾಗಿ ಸರ್ಕಾರಿ ಯಂತ್ರಗಳನ್ನ, ಡಿಜಿಟಲ್ ಯಂತ್ರಗಳನ್ನ ಸರ್ಕಾರಿ ಸಕ್ಕರೆ ಕಾರ್ಖಾನೆಗಳ ಆವರಣದಲ್ಲಿ ಅದನ್ನ ಮಷೀನ್ ಹಾಕೋದ್ರಿಂದ ಅದು ಸಾಕಷ್ಟು ಪ್ರಮಾಣದಲ್ಲಿ ರೈತರಿಗೆ ಗೊತ್ತಾಗದಂಗೆ ಇಂಡೈರೆಕ್ಟ್ ಆಗಿ ಅವ್ರಿಗೆ ಸಾಕಷ್ಟು ಪ್ರಮಾಣದಲ್ಲಿ ಲಾಭ ಆಗುವಂತಹದ್ದು ಸನ್ನಿವೇಶಗಳನ್ನ ನಾವು ಈ ಬಜೆಟ್ ಮುಖಾಂತರ ಅವ್ರು ತಗೊಂಡಂತ ನಿರ್ಣಯದ ಬಗ್ಗೆ ಎಲ್ಲರಿಗೂ ಒಂದು ಹೆಮ್ಮೆಯ ವಿಷಯ. ಮತ್ತು ರೈತರಿಗೆ ಇದರಿಂದ ಸಾಕಷ್ಟು ಅನುಕೂಲ ಆಕತಿ. ರೈತ ಪರವಾಗಿ ಅದಾರ ಅನ್ನೋದ್ರ ಬಗ್ಗೆ ಇನ್ನೊಂದು ಮಾತಿಲ್ಲ ಅನ್ನೋದನ್ನ ಇದು ಒಂದರ ಮುಖಾಂತರ ನಾವು ಹೇಳಕ್ಕ ಇಚ್ಛೆ ಪಡ್ತಾ ಇದ್ದೀವಿ. ಅದರ ನಂತರ ಮತ್ತೊಂದು ನಮ್ಮ ಆತ್ಮೀಯರು, ನಮ್ಮ ಗೆಳೆಯರು ಹೇಳಿದರು, ನಮ್ಮ ಜಾಕ್ವೆಲ್ಗಳದ್ದು ಹೇಳಿದರು. ಸುಮಾರು ವರ್ಷದಿಂದ ಹೋರಾಟ ನಡೆದೈತಿ. ಕಾವಲಿಗಳು ರಿಪೇರಿ ಅಂತಾರ, ಸಾಕಷ್ಟು ಪ್ರಮಾಣದಲ್ಲಿ ವರ್ಷ ಖರ್ಚು ಮಾಡ್ತಾರ. ಅದು ಎಲ್ಲಿ ಖರ್ಚಾಕತಿ ಏನಾಕತಿ ಗೊತ್ತಿಲ್ಲ. ಅದ್ರ ಸಲುವಾಗಿ ಈಗ ಅದಂಗ ನೆನಗುದಿ ಬಿದ್ದಂತ 15 ವರ್ಷದಿಂದ ನೆನಗುದಿ ಬಿದ್ದಂತಹ ಅವು ಕಾಲುವೆ ಕೆಲಸಗಳು, ಜಾಕ್ವೆಲ್ ಕೆಲಸಗಳು ಅವನ್ ಮಾಡೋದ್ರಿಂದ ಇದು ಕೂಡ ರೈತರಿಗೆ ಸಾಕಷ್ಟು ಪ್ರಮಾಣದಲ್ಲಿ ಅವರು ಬೋರ್ವೆಲ್ ನೀರು ಹಾಸೋದು ತಪ್ತೈತಿ, ಇದು ತಪ್ತೈತಿ. ಅವ್ರು ಸಾಕಷ್ಟು ಪ್ರಮಾಣದಲ್ಲಿ ಅವ್ರಿಗೆ ಇನ್ಕಮ್ ಆಗುವಂತ ವ್ಯವಸ್ಥೆ ಇದರಿಂದ ಸಂಪೂರ್ಣವಾಗಿ ರೈತರಿಗೆ ನೇರವಾದ ಲಾಭಗಳು ಇವು. ಕಬ್ಬಿನ ಮಸೀನದ್ದೊಂದಾಗ್ಲಿ, ಇದು ಜಾಕ್ವೆಲ್ ನೀರಾವರಿದೊಂದಾಗ್ಲಿ, ಅದು ನೇರವಾಗಿ ರೈತರಿಗೆ ಮುಟ್ಟುವಂತ ಇಂಥವು ನೇರವಾಗಿ ಮುಟ್ಟುವಂತ ರೈತರಿಗೆ ಇವು 2 ಕಾರ್ಯಕ್ರಮಗಳು. ಅದರ ಜೊತೆಗೆ ಸಮಾಜದ ಬಗ್ಗೆ ಸಾಕಷ್ಟು ಜನ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು, ನಮ್ಮ ಲಿಂಗಾಯತ, ವೀರಶೈವ, ಪಂಚಮ ಅನ್ನುವಂತ ಎಲ್ಲಾ ಜಾತಿಗಳ ಮುಖ್ಯಮಂತ್ರಿಗಳು ಆಗಿ ಹೋದರೂ ಸಹಿತ ಇವರು ಬಸವಣ್ಣವ್ರನ್ನ ಯಾರು ಇಲ್ಲಿವರೆಗೆ ನೆನೆಸ್ಕೊಂಡಿರಕ್ಕಿಲ್ಲ. ಅದೇ ಸುಳ್ಳು ನಾವು ಜನರೋಡಿ ಒಳಗೆ ಜಗಜ್ಯೋತಿ ಬಸವಣ್ಣ ಅಂತ ಹೇಳಿ ಹೇಳ್ಕೊತಿದ್ದೀವಿ. ಹಿಂದಿನ ಸಿದ್ದರಾಮಯ್ಯನವರ 13 ರಿಂದ 18 ಆಡಳಿತಗಳನ್ನ ಪ್ರತಿ ಸರ್ಕಾರಿ ಕಚೇರಿಗಳಲ್ಲಿ, ಸರ್ಕಾರಿ ಶಾಲೆಯಲ್ಲಿ ಬಸವಣ್ಣವರ ವಿಶ್ವಗುರು ಬಸವಣ್ಣ ಅನ್ನುವಂಥ ಇದನ್ನ ಮಾಡಿ ಅವ್ರ ಫೋಟೋಗಳನ್ನ ಅಲ್ಲಿ ಹಾಕುವಂತ, ಶಾಲೆ ಒಳಗೆ ಹಾಕುವಂತ ವ್ಯವಸ್ಥೆಯನ್ನ
ಮಾಡಿದಂತ ಏಕೈಕ ಹಿಂದುಳಿದ ವರ್ಗದ ಮುಖ್ಯಮಂತ್ರಿ ಅನಿಸಿಕೊಂಡ್ರೂ ಕೂಡ ಮೇಲ್ಜಾತಿಯವರಿಗಿಂತ ಹೆಚ್ಚಿನ ಒಂದು ವಿಚಾರಧಾರೆಗಳನ್ನ ಮಾಡಿ ನಮ್ಮ ನಮ್ಮ ಲಿಂಗಾಯತ ಸಮುದಾಯಕ್ಕೆ ಒಂದು ಏನಿದು ಏನಂತಾರೆ ಕೊಡುಗೆ. ಅಲ್ಲ ಸಾಂಸ್ಕೃತಿಕ ನಾಯಕ ಅನ್ನೋದನ್ನ ಬಿಂಬಿಸುವಂತ ಒಂದು ವ್ಯವಸ್ಥೆ ಅಂತ ಇವ್ರು ಹೇಳ್ತಾರ. ಆದ್ರೂ ಕೂಡ ಒರಿಜಿನಲ್ ಲಿಂಗಾಯತರಿಗಿಂತ ಮೀರಿದಂತ ಸಿದ್ದರಾಮಣ್ಣ ಅನ್ನೋದಕ್ಕ ಇನ್ನೊಂದು ಬೇರೆ ಮಾತಿಲ್ಲ ಅನ್ನೋದನ್ನ ಇವತ್ತು ನಾನು ಒಂದು ಮೇಲ್ಜಾತಿ ಒಬ್ಬ ಇದಾಗಿ ಸಹಿತ ನಾವು ಅಲ್ಲಿ ಜಾತಿ ಮಾಡುವಂತ ವ್ಯವಸ್ಥೆ ಅವನಲ್ಲಿ ಇಲ್ಲ ಅನ್ನೋದನ್ನ ನಾವು ಖಂಡಿತವಾಗಿ ಇವತ್ತ ಈ ನಿಮ್ಮ ಮಾಧ್ಯಮದ ಮುಖಾಂತರ ಹೇಳ ಬಯಸ್ತೇನೆ. ಬಜೆಟ್ಟು ಬಹಳ ಸಾಮಾನ್ಯ ಜನರ ಬಜೆಟ್ ಇದು. ಮಾನ್ಯ ಸಿದ್ದರಾಮಯ್ಯನವರು ಎಲ್ಲ ಹಂತಗಳಲ್ಲಿ ಯಾರ್ಯಾರ ಬೇಡಿಕೆಗಳು ಏನೇನದವೋ ಎಲ್ಲನೂ ಸಹಿತ ಈಡೇರಿಸುವಂಥ ಒಂದು ನಿಟ್ಟಿನಲ್ಲಿ ಹೋಗಿದ್ದಾರೆ. ಮುಖ್ಯವಾಗಿ ಅವರು ತಾವು ಹೇಳಿಕೊಂಡಿರ್ತಕ್ಕಂಥ 5 ಗ್ಯಾರಂಟಿ ಯೋಜನೆಗಳ ಬಗ್ಗೆ ಬಹಳ ನಿರೀಕ್ಷೆ ಮಾಡ್ಕೊಂಡಿದ್ದಾರೆ. ಅವು ಪ್ರತಿ ಮನೆಗೂ ಸಹಿತ ತಲುಪ್ತಕ್ಕಂಥ ಗ್ಯಾರಂಟಿಗಳಾಗಿರೋದ್ರಿಂದ ಕರ್ನಾಟಕ ರಾಜ್ಯದ ಪ್ರತಿ ಮನೆಗೂ ಸಹಿತ 200 ಯೂನಿಟಿನ ತನಕ ವಿದ್ಯುತ್ ಫ್ರೀ ಸಿಗ್ತಕ್ಕಂಥದ್ದಾಗಲಿ, ಪ್ರತಿ ಮನೆಯ ಮಹಿಳೆಗೆ 2,000 ರೂಪಾಯಿ ಪಿಂಚಣಿಯನ್ನು ಕೊಡ್ತಕ್ಕಂಥದ್ದಾಗಲಿ, ಪ್ರತಿ ಮಹಿಳೆಯೂ ಸಹಿತ ಬಸ್ನಲ್ಲಿ ಫ್ರೀಯಾಗಿ ಅಡ್ಡಾಡ್ತಕ್ಕಂಥ ಒಂದು ಯೋಜನೆಗಳಾಗಲಿ, ಇವೆಲ್ಲ ಪ್ರತಿ ಮನೆಗೂ ಸಹಿತ ಒಂದು ಗ್ಯಾರಂಟಿ ಕೊಡುಗೆಗಳು, ಪ್ರತಿ ಮನೆಗೂ ಸಹಿತ ಮುಡ್ತಕ್ಕಂಥ ಒಂದು ಯೋಜನೆಗಳು. ಇವು ಮಾತಾಡೋದಕ್ಕೆ ಹಗರೈತಿ, ಆದ್ರೆ ಇದನ್ನು ಮಾಡಿ ತೋರಿಸುವಂಥ ಸಾಧನೆ ಏನಂತ ಅದು ಬಹಳ ಅಗಣ್ಯವಾಗಿದೆ. ಆ ಒಂದು ದಿಟ್ಟ ನಿರ್ಧಾರವನ್ನು ತಗೊಂಡು ಅವರು ಪ್ರತಿ ಮನೆಗೂ ಸಹಿತ ಇವತ್ತಿನ ದಿನ ನೀವು ಎಲ್ಲ ಮನೆಯನ್ನು ಲೆಕ್ಕ ಹಾಕ್ಬೋದು, ಕನಿಷ್ಠ 5,000 ರೂಪಾಯಿ ಪ್ರತಿ ಮನೆಗೂ ಸಹಿತ ಪ್ರತಿ ತಿಂಗಳೂ ಲಾಭ ಆಗ್ತಕ್ಕಂಥ ಒಂದು ಯೋಜನೆಯನ್ನು ಹಾಕಿದ್ದಾರೆ. ಸರ್ಕಾರಕ್ಕೆ ಭಾರ ಆಗ್ಬೋದು, ಆದರೆ ಪ್ರತಿ ಮನೆಯ ಭಾರವನ್ನು ಸಹಿತ ಅವರು ತಮ್ಮ ಹೆಗಲಿಗೆ ತಗೊಂಡಿದ್ದಾರೆ. ಈ ಒಂದು ನಿಟ್ಟಿನಲ್ಲಿ ಮಾಡ್ತಕ್ಕಂಥ ಯಾವ ಕೆಲಸವನ್ನು ಬಿಟ್ಟಿಲ್ಲ ಅವರು. ಈಗ ನೋಡ್ರಿ, ನಮ್ದು ಪ್ರತಿಯೊಂದು ಶುಗರ್ ಫ್ಯಾಕ್ಟ್ರಿ ಮುಂದೆ ವೇಬ್ರಿಡ್ಜ್ ಹಾಕ್ತಂಥ ಕೆಲಸ ಏನು ಸಣ್ಣದಲ್ಲ, ಅದು ದಿಟ್ಟ ನಿರ್ಧಾರ. ಯಾಕಂದ್ರೆ ಶುಗರ್ ಲಾಬಿಯನ್ನು ಎದುರಿಸಿ ಒಬ್ಬ ಮುಖ್ಯಮಂತ್ರಿ ಸರ್ವೈವಲ್ ಆಗೋದು ಬಹಳ ಕಷ್ಟ ಇದೆ. ಅದು ಸಿದ್ದರಾಮಯ್ಯನವ್ರಿಗೆ ಮಾತ್ರ ಸಾಧ್ಯ, ಉಳಿದು ಯಾವ ಮುಖ್ಯಮಂತ್ರಿಗೂ ಸಾಧ್ಯ ಇಲ್ಲ. ಇದೇ ಬೇಡಿಕೆಯನ್ನು ನಾವು ಬೊಮ್ಮಾಯಿ ಅವ್ರಿಗೆ ಮುಂದೆ ಇಟ್ಟಾಗ ಅವರು ಅದ್ರ ಬಗ್ಗೆ ಏನೂ ವಿಚಾರಣೆ ಮಾಡಲಿಲ್ಲ. ಆದರೆ ಇವರು ಮಾತ್ರ ಆ ಥರ ಮಾಡಲಿಲ್ಲ. ಯಾವುದೇ ಸಮಸ್ಯೆ ಬಂದರೂ ಸಹಿತ ಎಂಥದ ಒಂದು ಗಂಭೀರ ಸಮಸ್ಯೆಗಳು ಎದುರಾದರೂ ಸಹಿತ ಅದನ್ನು ಬಿಟ್ಟು ರೈತರ ಸಲುವಾಗಿ ಒಂದು ದಿಟ್ಟ ನಿರ್ಧಾರ ತಗೊಂಡು ಎಲ್ಲರನ್ನೂ ಎದುರು ಹಾಕ್ಕೊಂಡಂಥ ಕೆಲಸ ಮಾಡಿದ್ದಾರೆ ಅವರು. ಅಂದರೆ ಇದು ಸಹಿತ ಪ್ರತಿ ಮನೆಗೂ ಸಹಿತ ಲಾಭ ಮುಟ್ತಕ್ಕಂಥ ಕೆಲಸ. ಜೊತೆಗೆ ಬಸವಣ್ಣವ್ರನ್ನ ಸಾಂಸ್ಕೃತಿಕ ನಾಯಕ ಅಂಥೇಳಿ ಅವರು ಸರ್ಕಾರದಿಂದ ಘೋಷಣೆಯನ್ನು ಮಾಡಿದ್ದಾರೆ. ಸಾಂಸ್ಕೃತಿಕ ನಾಯಕ ಬಸವಣ್ಣ ಅಂತೇಳಿ. ಬಸವಣ್ಣವರು ಒಂದು ಜಾತಿಗೆ ಸೀಮಿತ ಆದಂಥ ವ್ಯಕ್ತಿ ಅಲ್ಲ, ಅವರು ಎಲ್ಲ ಜಾತಿಗೂ ಸಹಿತ ಸಮಾನವಾದಂಥದ್ದು. 12ನೇ ಶತಮಾನದಲ್ಲಿನ ಸಹಿತ ಅವರು ಎಲ್ಲರನ್ನೂ ಸಮಾನತೆಯಿಂದ ನೋಡತಕ್ಕಂಥ ಒಂದು ಕೆಲಸವನ್ನು ಮಾಡಿದವರು. ಅವ್ರಿಗೆ ಇವಾಗ ಗೌರವ ಕೊಡ್ತಾ ಇದ್ದಾರೆ. ಇದು ಸಾಂಸ್ಕೃತಿಕ ನಾಯಕ ಅಂಥೇಳಿ ಯಾರೂ ಮಾಡಿರಲಿಲ್ಲ. ಹಿಂದೆ ಸುಮಾರು ಜನ ಇವ್ರು ಹೇಳಿದಂಗೆ ಲಿಂಗಾಯತರನ್ನೇ ಮುಖ್ಯಮಂತ್ರಿಗಳಾಗಿದ್ದಾರೆ. ಯಾರೂ ಬಸವಣ್ಣವ್ರ ಬಗ್ಗೆ ಮಹತ್ವ ಕೊಟ್ಟಿರ್ತಕ್ಕಂಥ ಉದಾಹರಣೆಗಳೇ ಇಲ್ಲ. ಆದರೂ ಸಹಿತ ಸನ್ಮಾನ್ಯ ಸಿದ್ದರಾಮಯ್ಯನವರು ಒಂದು ಸಾಂಸ್ಕೃತಿಕ ನಾಯಕ. ಅವರು ಹಿಂದಿನ ಅಧಿಕಾರದ ಅವಧಿಯಲ್ಲಿ ಪ್ರತಿಯೊಂದು ಸರ್ಕಾರದ ಕಾರ್ಯಾಲಯದಲ್ಲಿ ಬಸವಣ್ಣವರ ಒಂದು ಭಾವಚಿತ್ರವನ್ನು ಕಂಪಲ್ಸರಿ ಹಾಕಬೇಕು ಅಂತಕ್ಕಂಥ ಒಂದು ಆದೇಶವನ್ನು ಹೊರಡಿಸಿದ್ರು. ಈಗ ಸಾಂಸ್ಕೃತಿಕ ನಾಯಕ ಅಂಥೇಳಿ ಅವರನ್ನು ಘೋಷಣೆ ಮಾಡಿದರು. ಅವರ ಒಂದು ತತ್ವಗಳನ್ನು ಕಾರ್ಯರೂಪಕ್ಕೆ ತರುವಂಥ ಒಂದು ನಿಟ್ಟಿನಲ್ಲಿ ಇವರು ಇವತ್ತಿಗೂ ಸಹಿತ ಸಪೋರ್ಟಾಗಿ ನಿಂತು ಕೆಲಸ ಮಾಡ್ತಾ ಇದ್ದಾರೆ. ಈ ಒಂದು ಹಿನ್ನೆಲೆಯಲ್ಲಿ ನಾವು ಎಲ್ಲ ಬಸವಣ್ಣನ ಏನು ಭಕ್ತರು ಅನ್ನುವಂಥವ್ರು, ಅಂದ್ರೆ ಅವರ ಬೆಂಬಲಿಗರು ಅಥವಾ ಶರಣರು ಅಂತ ಏನು ಕರ್ಕೋತೀವಿ, ಅವರೆಲ್ಲರೂ ಸನ್ಮಾನ್ಯ ಸಿದ್ದರಾಮಯ್ಯನವರಿಗೆ ಕೃತಜ್ಞರಾಗಬೇಕಾಗ್ತದೆ. ಈ ಒಂದು ವಿಷಯದಲ್ಲಿ ಇಂಥ ಒಂದು ಯೋಜನೆಗಳನ್ನು ಅವರು ಹಾಕ್ಕೊಂಡಿದ್ದಾರಲ್ಲ, ಇದು ಬಹಳ ಸೂಕ್ತವಾದದ್ದು. ಒಳ್ಳೆಯ ಬಜೆಟನ್ನು ಮಂಡನೆ ಮಾಡಿದ್ದಾರೆ. ಈ ಬಜೆಟು ಕಾರ್ಯರೂಪಕ್ಕೆ ಬಂದದ್ದೇ ಆದಲ್ಲಿ ಎಲ್ಲರಿಗೂ ಸಹಿತ ಅನುಕೂಲ ಆಕೈತಿ ಅಂತ ನಾವು ಹೇಳಬೇಕಾಗತ್ತೆ. ಇವತ್ತಿನ ದಿವಸ ಒಟ್ಟಾರೆಯಾಗಿ ಏನು ರಾಜ್ಯ ಸರ್ಕಾರದಿಂದ ಬಜೆಟ್ ಮಂಡನೆ, ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಒಂದು ಒಳ್ಳೆಯ ರೀತಿಯ ಬಜೆಟ್ಟು, ಎಲ್ಲ ಸಮುದಾಯಗಳನ್ನು ಒಳಗೊಂಡಿರ್ತಕ್ಕಂಥ ಬಜೆಟ್ಟು, ಎಲ್ಲ ರೀತಿಯ ಸಹಕಾರವನ್ನ ನೀಡುವಂತಹ ದೃಷ್ಟಿಕೋನದಲ್ಲಿ ಬಜೆಟ್ ಅನ್ನ ನಿರೂಪಿಸಿದ್ದಾರೆ. ಎಲ್ಲ ರೀತಿಯ ಆರ್ಥಿಕಗಳ ಹೊರೆಗಳು ಇದ್ರೂ ಕೂಡ ಒಂದು ಒಳ್ಳೆಯ ರೀತಿಯಲ್ಲಿ
ಬಜೆಟ್ ಅನ್ನ ಕೊಡುಗೆಯಾಗಿ ನೀಡಿದ್ದಾರೆ ಅಂತೇಳಿ ವ್ಯಕ್ತಪಡಿಸಲಿಕ್ಕೆ ಬಂದಿರತಕ್ಕಂತ ಎಲ್ಲ ನನ್ನ ಬೈಲಹೊಂಗಲದ ಕ್ರಾಂತಿ ನಾಡಿನ ಎಲ್ಲ ಮುಖಂಡರು ಕೂಡ ನಮ್ಮ ಕಿತ್ತೂರು ಕ್ರಾಂತಿ ವಾಹಿನಿಯ ಮುಖಾಂತರ ನಿಮಗೆ ಧನ್ಯವಾದಗಳನ್ನು ಸಲ್ಲಿಸ್ತಾರೆ. ನಮಸ್ಕಾರ ಸರ್. ನಮಸ್ಕಾರ.